ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಮಾರ್ನಿಂಗ್ ಆಗಿದೆ, ಬೆಳಗ್ಗೆ ಟಿಫನ್ ಎಲ್ಲ ತಿಂದಿದ್ದೀನಿ. ಸೊ ಇವಾಗ ನಾನು ಅಲಿಮಾ ಸೀಡ್ಸ್ನ ನೆನೆಸ್ತಾ ಇದ್ದೀನಿ. ಸೊ ಇದು ಎಷ್ಟು ಜನ ಗೊತ್ತೋ ಗೊತ್ತಿಲ್ಲ, ಇದು ಬ್ಯಾಕ್ ಪೇನ್ಗೆ ತುಂಬಾ ಒಳ್ಳೆಯದು ಅಂತ ಅಂತಾರೆ. ಸೊ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಐ ಥಿಂಕ್ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ನೋಡಿ, ಅಲಿಮಾ ಸೀಡ್ಸ್ ಅಂತ ಹೊಡೆದ್ರೆ ಬರುತ್ತೆ. ಸೊ ನಾನು ಕೂಡ ತರಿಸಿದ್ದೀನಿ. ನೋಡೋಣ ಇದು ಏನಕ್ಕಪ್ಪ ಅಂತಂದರೆ, ಬ್ಯಾಕ್ ಪೇನ್ ಇದೆಯಲ್ಲ, ಸೊ ಬ್ಯಾಕ್ ಪೇನ್ ಅಂತಲ್ಲ, ಮೂಳೆಗಳಿಗೆ ತುಂಬಾ ಸ್ಟ್ರೆಂತ್ ಕೊಡುತ್ತಂತೆ. ತುಂಬ ಅಂದರೆ ತುಂಬಾ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳಿದ್ರು. ಸೊ ಅದರಿಂದ ನಾನು ತರಿಸಿ ಇಟ್ಟು ತುಂಬಾ ದಿವಸ ಆಗಿತ್ತು. ಸೊ ಇನ್ಮೇಲೆ ಟ್ರೈ ಮಾಡೋಣ, ಯಾಕಂದರೆ ಬೆನ್ನು ಕಡಿಮೆ ಆಗಿಲ್ಲ. ಇದನ್ನು ಸ್ವಲ್ಪ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೀನಿ. ಸೊ ಇದೊಂದು ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಹಾಲು ಹಾಕಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದಂತೆ. ಸೊ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಹಾಲಿಲ್ಲ, ಇವಾಗ ತೊಗೊಂಬರೋಕ್ಕಾಗಲ್ಲ. ಅದರಿಂದ ನಾನು ಇದನ್ನು ಒಂದು ಹಾಫ್ ಆನ್ ಅವರ್ ಆದಮೇಲೆ ಕುದಿಸ್ಬಿಟ್ಟು ಹಂಗೇ ಕುಡಿತೀನಿ. ನೋಡೋಣ. ಆಮೇಲೆ ನೆಕ್ಸ್ಟು ಇನ್ನೊಂದು ಸಲ ಹಾಲು ತಂದಾಗ, ನಾಳೆ ಹಾಲು ತಂದಮೇಲೆ ಹಾಲ್ಗಾಕಿ ಕುದಿಸಿ ಕುಡಿತೀನಿ. ಮಧ್ಯಾಹ್ನ ಅಡುಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಈ ದಿನ ಈ ಅಡುಗೆ ಮಾಡೋದು ಒಂದು ತಲೆನೋವು ಸೀರಿಯಸ್ಲಿ. ಸೊ ನಾನು ಇವತ್ತೊಂದು ವೀಡಿಯೋನ ಹಾಕಿದ್ದೆ, ನನ್ನ ಮಗನ ವೆಯ್ಟ್ ಗೇನ್ಗೆ ನಾನು ಇನ್ನೆಲ್ಲ ಮಾಡಿದೆ ಮತ್ತು ಫುಡ್ ರೊಟೀನ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ಅದು ನಾವು ನೋಡಿ ಐ ಥಿಂಕ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇವಾಗ ಮಧ್ಯಾಹ್ನ ಅಡುಗೆಗೆ ಅನ್ನ ಮತ್ತು ಉಪ್ಸಾರು ಮಾಡಿಬಿಟ್ಟು ಖಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೇಕು ಅಂದರೆ ಮುದ್ದೆ ಮಾಡೋಣ ಅಂತ ಇದ್ದೀನಿ. ನಮ್ಮ ಮನೆಯವ್ರಿಗೆ ಬೇಕಂತಂದರೆ ಅಷ್ಟೇ ಇವತ್ತಿನ ಮಧ್ಯಾಹ್ನದ ಅಡುಗೆ. ಸೊ ಅದನ್ನೇ ನಾನು ತೋರಿಸಲ್ಲ, ಆಲ್ರೆಡಿ ನಾನು ತೋರಿಸಿದ್ದೀನಿ. ಮತ್ತು ನಾರ್ಮಲಿ ಈಸಿಯಾಗಿ ಮಾಡುವಂಥದ್ದು ಅದು. ಸರಿ, ಇವಾಗ ಆಮೇಲೆ ಸಿಗ್ತೀನಿ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಕೌಶಿಕ್ ಮಲಗಿದ್ದಾನೆ. ಸೊ ಅವ್ನು ಎದ್ದೇಳೋ ಅಷ್ಟು ನಾನು ರೆಡಿ ಮಾಡಿ ಇಟ್ಬಿಟ್ರೆ, ಬೇಕಂದ್ರೆ ಅವ್ನು ಎದ್ದ ಮೇಲೆ ನಾನು ವಿಷಿಲ್ ಕೂಗೋಕ್ಕೆ ಇಡ್ಬೋದು. ಇವಾಗಲೇ ಕೂಗಿದ್ರೆ ಮತ್ತು ಅವ್ನಿಗೆ ಅರ್ಧಂಬರ್ಧ ನಿದ್ದೆ ಆಗುತ್ತೆ. ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಸಿಗ್ತೀನಿ. ಇದಕ್ಕೆ ನಾನು ಇಲ್ಲಿ ಒಂದು 3/4 ಗೆಂಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಬೇಕು. ಇಲ್ಲಿ ನಾನು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ, ತುಂಬ ಜಾಸ್ತಿ ಮಾಡ್ತಾಯಿಲ್ಲ. ನಿಮ್ಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮೆಣಸು ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಿಮೆ ಆದರೂ ಚೆನ್ನಾಗಿರಲ್ಲ, ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ. ನಿಮಗೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಬೇಕು, ಖಾರ ನೋಡಿಕೊಂಡು. ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟೇ, ಬೇರೆ ಏನೇನು ಹಾಕೋ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ನೋಡಿಕೊಂಡು ಹಾಕ್ಕೊಬೇಕು. ಸೊ ಇದಿಷ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ. ಇಲ್ಲಿ ನಾನು ಒಂದು 10-12 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಮುಗೀತು, ಖಾರ ರೆಡಿ. ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿರುವಂಥ ಒಂದು ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ, ಮತ್ತು ಒಂದು 5-6 ಪಲಾವ್ ಎಲೆ, ಇದು ಪುದೀನ ಎಲೆ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಅದು, ಇಲ್ಲಾಂದರೆ ನಾರ್ಮಲ್ ಸಾಲ್ಟು, ಸ್ವಲ್ಪ ಚಾಟ್ ಮಸಾಲ, ಮತ್ತು ಐಸ್ ಕ್ಯೂಬು, ಮತ್ತು ನೀರು ಎಷ್ಟು ಬೇಕಷ್ಟು. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೀರಿಯಸ್ಲಿ ಗೈಸ್, ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾರಾದ್ರು ಬಂದವ್ರಿಗೆ, ಗೆಸ್ಟ್ ಬಂದವ್ರಿಗೆ ನಾರ್ಮಲಾಗಿ ನಾವು ನಿಂಬೆಹಣ್ಣಿನ ಜ್ಯೂಸ್ ಅದು ಇದು, ಇಲ್ಲಾಂದರೆ ಬೇರೆ ಯಾವ ಥರ ಜ್ಯೂಸ್ನಾದರೂ ಮಾಡಿಕೊಡ್ತಾ ಇರ್ತೀವಿ. ಬಟ್ ಇದಂತೂ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ನಾನು ಅಂದ್ಕೊಂಡಿರಲಿಲ್ಲ ಇದಿಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು, ಬಟ್ ಕುಡಿದ್ಮೇಲೆ ಗೊತ್ತಾಯಿತು. ಐ ಲವ್ಡ್ ಇಟ್ ಗೈಸ್, ಸೀರಿಯಸ್ಲಿ. ಒನ್ಸ್ ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ಫಿದಾ ಆಗೇ ಆಗಿರ್ತೀರ. ಟ್ರೈ ಮಾಡಿದ್ಮೇಲೆ ನನಗೆ ಕಾಮೆಂಟ್ ಮಾಡಿ ಹೇಳಬೇಕು ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಮತ್ತು ತುಂಬ ಈಸಿಯಾಗಿ ಮಾಡ್ಕೊಬೋದು. ಮಧ್ಯಾಹ್ನ ಮಾಡಿದ್ನಲ್ಲ, ಸೊ ಅದು ನಾನು ಅಡುಗೆ ಫುಲ್ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಮನೆಯವ್ರು ಬಂದಮೇಲೆ ಅವ್ರು ಆಲ್ರೆಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಅವಾಗ ನಾನು ಒಂಚೂರು ವೀಡಿಯೋನ ಮಾಡಿಕೊಂಡೆ. ಮತ್ತು ಇಲ್ಲಿ ಅಲಿಮಾ ಸೀಡ್ಸ್ ಎಷ್ಟು ಜನಕ್ಕೆ ಗೊತ್ತು ನನಗೆ ಗೊತ್ತಿಲ್ಲ, ಬಟ್ ಈ ಒಂದು ಬೀಜ ತುಂಬಾ ಒಳ್ಳೆಯದು. ಏನಕ್ಕಪ್ಪ ಅಂದರೆ ಬ್ಯಾಕ್ ಪೇನ್ಗೆ ಒಂದು ಅರ್ಧ ಅವರು
ಮುಂಚೆ ಅಂತ ನೆನೆಸ್ಬಿಟ್ಟು ನೀರಲ್ಲಿ ಹಾಕಿ ಕುದಿಸಿ ಒಂದು 5 ನಿಮಿಷ ಆದಮೇಲೆ ಹಾಲು ಹಾಕಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಲು ಹಾಕ್ಕೊಳ್ಳಿ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಕುಡಿಬೇಕು. ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಮೇಯ್ನಾಗಿ ಬೋನ್ಸ್ಗಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ಇದನ್ನು ಒಂದು ದಿವಸ ತೊಗೊಂಡು ಬಿಟ್ಬಿಟ್ರೆ ಇಲ್ಲ, ರೆಗ್ಯುಲರಾಗಿ ಇದನ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಇದರ ರಿಯಾಕ್ಷನ್ ಗೊತ್ತಾಗೇ ಆಗುತ್ತೆ. ಮೂಳೆಗಳಿಗೆ ತುಂಬ ಸ್ಟ್ರಾಂಗ್ ಅಂತೆ. ನಾನು ಒಂದು ದಿವಸ ತೊಗೋತೀನಿ, ಒಂದು ದಿವಸ ತೊಗೊಳ್ಳೋದೇ ಇಲ್ಲ. ನೋಡಿ ಬರೀ ಹುಡುಗಿನ ನೋಡ್ತಾ ಇದ್ದೀವಿ. ನಮ್ಮ ಮನೆಯವರು ಹುಡುಗಿರು ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಇನ್ನೇನು ಮತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಾನು ನೆನೆ ಚಾಲೆಂಜಲ್ಲಿ ಸೋತ್ನಲ್ಲ, ಸೊ ಅದಕ್ಕೋಸ್ಕರ ಟ್ರೀಟ್ ಕೊಡ್ಸೋಕ್ಕೆ ಬಂದಿದ್ದೀನಿ. ಟೊಕ್ಕೋ ಬೇಲಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದಲ್ಲ, ನಾನು ಒಂದ್ಸಲ ಮನೇಲಿ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದೆ. ಈ ಸಲ ಅದಕ್ಕೆ ಟ್ರೀಟ್ ಕೊಡ್ಸೋಣ ಅಂದ್ಬಿಟ್ಟು ಇಬ್ಬರು ಒಂದು ಮೆನುನ ಎಂತ ಅದು ಯಾಕೆ ಹಂಗಾದ್ರೆ ನಾನು ಡಿಡಕ್ಟ್ ಮಾಡಲ? ಸರಿ ಹೇಳಪ್ಪ, ಆಯ್ತು. ಹಾಂ ಮಾಡಲ? ಏನೋ ಮಾಡಾಯ್ತು. ಇದೇನಂತಂದರೆ ಇವಾಗ ನಾವೇ ಆರ್ಡ್ರ್ ಮಾಡ್ಕೊಬೇಕು. ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು, ಅದನ್ನು ನಾನು ತೋರಿಸ್ತಾ ಇಲ್ಲ. ನಾನು ಮಾಡಿದೆ, ಒಟ್ಟಿನಲ್ಲಿ ಆರ್ಡ್ರ್ ಮಾಡಿ ಬುಕ್ ಮಾಡಿದ್ದೀವಿ. ಇನ್ನೇನು ಬರುತ್ತೆ, ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಸೊ ಇವತ್ತು ನಾವು ಬಟ್ಟೆನೇ ಚೆನ್ನಾಗಿ ಹಾಕೊಂಡು ಬಂದಿಲ್ಲ, ಸುಮ್ಮನೆ ಹಿಂಗೆ ಬರ್ತಾಯಿದ್ವಿ. ಸೊ ಹಂಗೆ ಬಂದಿದ್ವಿ. ಲಾಸ್ಟಲ್ಲಿ ತೋರಿಸ್ತೀನಿ ನಾವು ಯಾವ ಥರ ಔಟ್ಫಿಟ್ ಹಾಕೊಂಡಿದ್ದೀವಿ ಅಂತ. ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ಫುಲ್ ಚೆನ್ನಾಗಿರೋ ಹುಡುಗಿರು ಬಂದಿದ್ದಾರೆ. ಸೊ ನಮ್ಮ ಮನೆಯವರು ಅವ್ರನ್ನ ನೋಡ್ತಾ ಇದ್ದಾರೆ. ಇವಾಗ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ನಾನು ವಿತೌಟ್ ಮೇಕಪ್ ಏನೂ ಇಲ್ಲ. ನಮ್ಮ ಮನೆಯವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಇದು ಯಾವ ಮೂಲೆ ಸಾಲತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಚಿಕ್ಕ ಚಿಕ್ಕದಿದೆ. ನಾನು ಹೋಗು ಊಟ ಮಾಡಬೇಕಷ್ಟೆ. ನಮ್ಮ ಮನೆಯವ್ರಿಗೆ ಟ್ರೀಟ್ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದು. ಸಿಂಪಲ್ಲಾಗಿ ಕಡಿಮೆ ಅಮೌಂಟಲ್ಲಿ ಟ್ರೀಟ್ ಕೊಡಿಸಿ ಮುಗಿಸ್ಬಿಟ್ಟೆ. ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು ನಿಮಗೆ ಇಷ್ಟ ಆಗೋ ಥರ ವೀಡಿಯೋಸ್ಗಳನ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತು ವೀಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಪ್ಲೀಸ್ ನನ್ನ ಒಂದು ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್.